ಬೆಂಗಳೂರು ನಗರದ ಹೊರವಲಯದಲ್ಲಿ ಕಾಣಿಸಿಕೊಳ್ತಾ ಇದ್ದಂತಹ ಚಿರತೆ ಈಗ ಬೆಂಗಳೂರು ನಗರದ ಒಳಭಾಗಕ್ಕೂ ಕೂಡ ಕಾಲಿಡ್ತಾ ಇದೆ ಅನ್ನೋ ಆತಂಕ ಶುರುವಾಗಿದೆ. ಕಾರಣ 2 ದಿನದ ಅಂತರದಲ್ಲಿ 2 ಬಾರಿ ಸಿಸಿ ಕ್ಯಾಮೆರಾದಲ್ಲಿ ಚಿರತೆ ಕಾಣಿಸಿಕೊಂಡಿದ್ದು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಭಾರತ್ ನಗರದ 2ನೇ ಹಂತದ ನಿವಾಸಿಗಳಲ್ಲಿ ಆತಂಕ ಮೂಡಿಸಿದೆ. ಡೀಟೇಲ್ಸ್ ಇದೆ ನೋಡೋಣ. ಮಿತಿ ಮೀರಿದ ಚಿರತೆ ಆತಂಕ. 2 ದಿನದಲ್ಲಿ 2 ಬಾರಿ ಎಂಟ್ರಿ. ಭಾರತ್ ನಗರ ನಿವಾಸಿಗಳ ನಿದ್ದೆಗೆಡಿಸಿದ ಚಿರತೆ. 2 ದಿನದಲ್ಲಿ 2 ಬಾರಿ ಅದೇ ಪ್ರದೇಶದಲ್ಲಿ ಚಿರತೆ ಪ್ರತ್ಯಕ್ಷ. ಹೌದು, ರಾತ್ರಿ ವೇಳೆ ಬೀದಿಗಳಲ್ಲಿ ನಿರ್ಭಯವಾಗಿ ಓಡಾಡುತ್ತಿರುವ ಚಿರತೆಯ ದೃಶ್ಯಗಳು ಸ್ಥಳೀಯರ ನಿದ್ದೆ ಕದಿಯುವಂತಿದೆ. ನಗರದ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಭಾರತ್ ನಗರದ 2ನೇ ಹಂತದಲ್ಲಿ 2 ದಿನಗಳಲ್ಲಿ 2 ಬಾರಿ ಚಿರತೆ ಕಾಣಿಸಿಕೊಂಡಿರುವುದು ಭಾರತ್ ನಗರದ ನಿವಾಸಿಗಳ ಆತಂಕವನ್ನ ಮತ್ತಷ್ಟು ಹೆಚ್ಚಿಸಿದೆ. ಫಾರೆಸ್ಟ್ನವರು ಬಂದರು, ಸರ್ ನಮ್ಮ ಹೈಯರ್ ಅಥಾರಿಟಿಗೆ ನೀವು ಇನ್ಫಾರ್ಮ್ ಮಾಡಬೇಕು, ಅವರೇನು ಹೇಳಿದೆ ಅಂದರೆ ಆರ್ಡ್ರ್ ಮಾಡಿದೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಇವನ್ ಅವರು ಇವರು ರೇಂಜರ್ಗೆ ಫೋನ್ ಮಾಡಿದ್ರೆ ಬಂತಾ ಏನು ಮಾಡೋಕ್ಕಾಗುತ್ತೆ ಬಂದರೆ ಅಂತ ಆನ್ಸರ್. ಪಾಪ ಅವ್ರು ನಿಜವಾಗ್ಲೂ ಬೇಜಾರು ಮಾಡಿಕೊಂಡ್ರು. ಅಲ್ಲ ಸರ್ ನಾವು ಇಷ್ಟು ಇನ್ಫಾರ್ಮ್ ಮಾಡ್ತಾ ಇದ್ದೀವಿ, ಮಾಡಿದ್ರೆ ಸರಿ ಬರ್ತೀವಿ ನೋಡೋಣ, ಏನಾದರೂ ಒಂದು ಹೇಳಬೇಕಲ್ವಾ, ಏನೂ ಹೇಳಲಿಲ್ಲ ಅವರು. ಬಂದರೆ ಏನು ಮಾಡೋಕ್ಕಾಗುತ್ತೆ. ಸೊ ಏನು ಹಾಗಂದ್ರೆ ಏನು ಸರ್ ಇದು ಸರ್ ನೈಟೆಲ್ಲ ನಾವೆಲ್ಲ ಎದ್ದಿರ್ತೀವಿ. ಆ್ಯಕ್ಚುಲಿ ನೋಡಿ, ಈ ಮನೆಯವರು ಹುಡುಗ ಬಂದು ನಾಯಿ ಗಲಾಟೆ ಮಾಡ್ತಿದೆ ಅಂತ ಬಂದಿದ್ದಾರೆ. ಜಸ್ಟ್ 5 ಮಿನಿಟ್ಸ್ ಅಲ್ಲಿ ಅಷ್ಟೇನೆ ಬಂದು ಇಲ್ಲಿಗೆ ಓಡಿಸ್ಬಿಟ್ಟು ಹೋಗಿದ್ದಾನೆ. ಅದು ಒಳಗಡೆ ಹೋಗಿದೆ, ಇವ್ರು ಬಂದು ಹೋಗಿದ್ದಾನೆ. ಏನೋ ಅಟ್ಯಾಕ್ ಮಾಡಿದ್ರೆ ಮತ್ತೆ ಅಟ್ಯಾಕ್ ಮಾಡಿದ್ರೆ ಏನು ಮಾಡಬೇಕಿತ್ತು. ಇಲ್ಲೇ ಹೋಗಿರೋದು ಹೋಲಿತ್ತೆ, ಮೋರಿ ಒಳಗಡೆ ಹೋಗಿದೆ. ಅಟ್ಯಾಕ್ ಮಾಡಿದ್ರೆ ಇನ್ ಕೇಸ್ ಏನ್ ಮಾಡಕ್ಕಾಗ್ತಿತ್ತು. ಚಿರತೆಯನ್ನ ಕಂಡು ಓಡಿ ಹೋಗುವ ಶ್ವಾನ. ಚರಂಡಿಯೊಳಗೆ ಇಳಿದು ಚಿರತೆ ಎಸ್ಕೇಪ್. ಶ್ವಾನವೊಂದನ್ನ ಬೆನ್ನಟ್ಟಿದ ಚಿರತೆ. ಕೊನೆ ಕ್ಷಣದಲ್ಲಿ ಶ್ವಾನ ತಪ್ಪಿಸಿಕೊಳ್ಳುತ್ತಿದ್ದಂತೆ ತೆರೆದ ಚರಂಡಿಯೊಳಗೆ ಇಳಿದು ಪರಾರಿಯಾಗಿದೆ. ನೀರು ಹರಿಯದ ಗುಹೆಯಂತಿರುವ ಚರಂಡಿಗಳು ಚಿರತೆಗೆ ಸುರಕ್ಷಿತ ಅಡಗು ತಾಣವಾಗುತ್ತಿರುವುದು ನಿವಾಸಿಗಳಲ್ಲಿ ಆತಂಕ ಹೆಚ್ಚಿಸಿದೆ. ತೆರೆದಿರುವ ಈ ಚರಂಡಿಗಳೇ ಚಿರತೆಗೆ ಗ್ರೇಟ್ ಎಸ್ಕೇಪ್ ಮಾರ್ಗವಾಗಿವೆ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಮಕ್ಕಳು, ಹಿರಿಯರು ಹೊರಗೆ ಬರಲು ಭಯಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಚಿರತೆ ಮತ್ತೆ ಮತ್ತೆ ಕಾಣಿಸುತ್ತಿದೆ. ಚರಂಡಿಗೆ ಕಬ್ಬಿಣದ ಗ್ರಿಲ್ ಹಾಕಬೇಕು. ಅರಣ್ಯ ಇಲಾಖೆ ಹಾಗೂ ಜಿಬಿಎ ತಕ್ಷಣ ಕ್ರಮ ಕೈಗೊಳ್ಳಬೇಕು. ನೀರು ಹರಿಯದ ಈ ಚರಂಡಿಗಳಿಗೆ ಕಬ್ಬಿಣದ ಗ್ರಿಲ್ ಅಳವಡಿಸಿ ಚಿರತೆ ಓಡಾಟಕ್ಕೆ ತಡೆ ಹಾಕುವಂತೆ ಬೆಂಗಳೂರು ಅಭಿವೃದ್ಧಿ ಸಚಿವರಿಗೆ ನಿವಾಸಿಗಳು ಮನವಿ ಮಾಡಿದ್ದಾರೆ. ಬಂದ ದಾರಿನಲ್ಲೇ ಅದು ಹೋಗಿದೆ, ನೀವೇನೇ ಹೆದರ್ಕೋಬೇಡಿ, ಅದು ಹೋಗಿದೆ ಅಂತ ಮೊದಲೇ ಬಂದಾಗ ಹೇಳಿದ್ರು. ಈಗ ಕಾಣಿಸ್ಕೊಂಡಿದೆ. ಸೊ ಅದನ್ನ ಸ್ವಲ್ಪ ಸೂಕ್ತವಾಗಿ ಇಲ್ಲೆಲ್ಲ ಪರಿಶೀಲನೆ ಮಾಡಿ ಸರ್. ಮತ್ತೆ ಇನ್ನೊಂದು, ಮಕ್ಕಳು ಬೆಳಿಗ್ಗೆನೆ ಕಾಲೇಜಿಗೆ ಹೋಗೋರು ಇರ್ತಾರೆ. 5:30ಗೆ, ನನ್ನ ಮಗಳು 5:30ಗೆ ಬಿಡ್ಬೇಕಿಲ್ಲ ಮನೇನ. ಆ ಟೈಮಲ್ಲಿ ಹೋಗೋದಕ್ಕೆ ಭಯ ಆಗ್ತಿದೆ ಸರ್. ಸ್ವಲ್ಪ ಮಕ್ಕಳುಗಳು ಅಷ್ಟೇ, ಸಂಜೆ ಬರುವಾಗನೂ ಅಷ್ಟೇ, ಇವಾಗ ಅವರೇ ಹೆದರ್ಕೊಳ್ತಾ ಇದ್ದಾರೆ. ನಾವೆಲ್ಲಿದ್ದವರೆಲ್ಲ ಬರಬೇಕು, ಅವ್ರನ್ನ ಕರ್ಕೊಂಡು ಹೋಗ್ಬೇಕು, ಕರ್ಕೊಂಡು ಬರಬೇಕು. ಸೊ ಸ್ವಲ್ಪ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸ್ವಲ್ಪ ಇದು ಮಾಡಿಸಿ ಸರ್. ತುಂಬ ನಾಯಿ ಗಲಾಟೆ ತಡಿಲಾರ್ದೆ ಕೆಳಗಿಳ್ದಿದ್ದಾನೆ. ಕೆಳಗೆ CC ಕ್ಯಾಮ್ರಾದಲ್ಲಿ ಕವರ್ ಆಗಿದೆ. ಬಂದ್ಬಿಟ್ಟು ನಾಯಿ ಅಂತ ಓಡಿಸ್ಬಿಟ್ಟು ಹೋಗಿದ್ದಾನೆ. ಆಗ ಇವರು ಸಾರೇ ಹೇಳಿದ್ರಂತೆ, ಯಾರೋ ನಿಮ್ಮ ಮನೆ ಎದುರು ಮಗನೇ ಹುಡುಗನೇ ನಾಯಿ ಓಡ್ಸೋಕ್ಕೆ ಬಂದಿದ್ದ ಅಂತ ಹೇಳಿದ್ದಾನೆ. ಅದು ಚಿರತೆ ಅಂತ ಗೊತ್ತಿಲ್ಲ ಅವನಿಗೆ. ಸರಿ ಓಡಿಸ್ಬಿಟ್ಟು ಹೋಗಿದ್ದಾನೆ. ಆಮೇಲೆ ಗೊತ್ತಾಗಿದೆ CC ಕ್ಯಾಮ್ರಾದ್ರೊಳಗೆ ನನ್ನ ಮಗ ಬಂದು ಓಡಿಸ್ಬಿಟ್ಟು ಜಸ್ಟ್ ಹೋಗಿ 10 ನಿಮಿಷ ಆಗಿದ್ದಾಗ ಬಂದಿದ್ದಾನೆ ನಾಯಿ ಗಲಾಟೆ ತಡಿಲಾರ್ದೆ. ಅಕಸ್ಮಾತ್ ಏನೋ ಅವನ ಮೇಲೆ ಹಾರಿದರೆ ಪ್ರಾಣ ಹೋದ್ಮೇಲೆ ಯಾರೂ ಬಚಾವ್ ಮಾಡಲ್ಲ ಸರ್. ಅದು ಕೇರ್ಲೆಸ್ ಮಾಡದೇ ಇದೆ. ಸ್ವಲ್ಪ ಅನುಮತಿಯಿಂದ ಅವ್ರು ನೋಡಿ ಹುಡುಕಿದ್ರೆ ಸರಿ ಹೋಗುತ್ತೆ. ಒಟ್ಟಾರೆ ಯಾವುದಾದ್ರೂ ಪ್ರಾಣಹಾನಿಯಂತಹ ಅನಾಹುತ ನಡೆದರಷ್ಟೇ ಅರಣ್ಯ ಇಲಾಖೆ, ಜಿಬಿಎ ಎಚ್ಚೆತ್ತುಕೊಳ್ಳುತ್ತೇನೋ. ಇನ್ನಾದರೂ ಚಿರತೆ ಸೆರೆ ಹಿಡಿದು ಜನರ ಆತಂಕ ದೂರ ಮಾಡಬೇಕಿದೆ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.